ಏನು ಇವತ್ತು KRCಯಲ್ಲಿ ಒಂದು ಅಬ್ಜೆಕ್ಷನನ್ನು ಖಾಲಿ ಮಾಡಿದ್ದಾರೆ. ಟಾಟಾ ಕಂಪ್ನಿಯವರಿಗೆ 19 ಜಿಲ್ಲೆಗಳನ್ನು ಖಾಸಗೀಕರಣ ಕೊಡುವ ಒಂದು ಉದ್ದೇಶವನ್ನು ಇಟ್ಟು ಅಬ್ಜೆಕ್ಷನ್ ಕಾಲ್ ಮಾಡಿದ್ದಾರೆ. ನಾವು ಇಡೀ ರಾಜ್ಯಾದ್ಯಂತ ಏನು ಈ ಖಾಸಗೀಕರಣಕ್ಕೆ ಅಬ್ಜೆಕ್ಷನ್ ಕರೆದಿದ್ದಾರೆ, ನಾವು ನಾಳೆಯಿಂದ ನಮ್ಮ ರಾಜ್ಯದ ಎಲ್ಲ ವಿದ್ಯುತ್ ಗುತ್ತಿಗೆದಾರರು ಪ್ರತಿ ಹಳ್ಳಿ ಮತ್ತು ಗ್ರಾಹಕರನ್ನ ಭೇಟಿ ಮಾಡಿ ಜಾಗೃತಿಯನ್ನು ಮೂಡಿಸುವ ಮುಖಾಂತರ ಖಾಸಗೀಕರಣದಿಂದ ಏನೇನು ತೊಂದರೆಗಳಾಗ್ತದೆ, ಸರ್ಕಾರದ ಸವಲತ್ತುಗಳು ಸಾಮಾನ್ಯ ನಾಗರಿಕನಿಗೆ ಸಿಗೋಲ್ಲ, ಹಾಗೆ ಏನು ಯಾವುದೋ ಒಂದು ಇಂಟೀರಿಯರ್ ವಿಲೇಜ್ ಇರ್ತದೆ, ಆ ವಿಲೇಜ್ಗೆ ವಿದ್ಯುತ್ ಸಂಪರ್ಕವನ್ನು ಕ್ರೋಸ್ ಟುಗೆದರ್ ಇನ್ವೆಸ್ಟ್ಮೆಂಟ್ ಮಾಡಿ ಖಾಸಗೀಕರಣದವರು ಮಾಡಲ್ಲ. ಅವ್ರಿಗೆ ಎಲ್ಲಿ ಲಾಭ ಇರ್ತದೆ ಅಲ್ಲಿ ಅಭಿವೃದ್ಧಿಯನ್ನು ಮಾಡ್ತಾರೆ. ಇದು ವಿದ್ಯುತ್ ಅನ್ನೋದು ಸಮಾನ ಹಕ್ಕು, ಪ್ರತಿಯೊಬ್ಬ ಪ್ರಜೆ ಹಕ್ಕು. ಆದ್ದರಿಂದ ಖಾಸಗೀಕರಣ ಮಾಡೋದ್ರಿಂದ ತೊಂದರೆ ಆಗ್ತದೆ. ಮತ್ತು ಈ ವಿದ್ಯುತ್ ಇಲಾಖೆ ಏಷ್ಯಾದಲ್ಲೇ ಫಸ್ಟ್ ಕರ್ನಾಟಕದಲ್ಲಿ ವಿದ್ಯುತ್ ಬಂದಿರೋದು. ಸುಮಾರು 100 ವರ್ಷ ಇತಿಹಾಸ ಇದೆ. ಈ ಒಂದು ದೊಡ್ಡ ಜಾಲವನ್ನು ವಿದ್ಯುತ್ ಜಾಲವನ್ನು ಮಾಡೋಕ್ಕೆ ಲಕ್ಷಾಂತರ ಕಾರ್ಮಿಕರು ಬಲಿದಾನ ಆಗಿದೆ. ಏನು ಇವತ್ತು ವಿದ್ಯುತ್ ಇಲಾಖೆ ಇದು ನಮ್ಮ ರಾಜ್ಯದ ಪ್ರತಿಯೊಬ್ಬ ಪ್ರಜೆಯ ಒಂದು ಹಕ್ಕು ಅಂತ ನಾವು ಜಾಗೃತಿ ಮಾಡಿ ಅಬ್ಜೆಕ್ಷನ್ ಹಾಕ್ಸ್ತೀವಿ. ಹಾಗೆ ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಇದನ್ನು ಖಂಡಿಸುತ್ತೆ. ಒಂದು ವೇಳೆ ಖಾಸಗೀಕರಣವನ್ನು ಮಾಡಿದರೆ ಬೃಹತ್ ಹೋರಾಟವನ್ನು ನಾವು ಈ ರಾಜ್ಯದಲ್ಲಿ ಹಮ್ಮಿಕೋತಾ ಇದ್ದೀವಿ. ಅದಕ್ಕೋಸ್ಕರ ಇವತ್ತು ನಮ್ಮ ಇಡೀ ರಾಜ್ಯದ 31 ಜಿಲ್ಲೆಯ ಪದಾಧಿಕಾರಿಗಳು ನಮ್ಮ ಹಿರಿಯ ಮುಖಂಡರುಗಳನ್ನ ಕರೆದು ಸಭೆಯನ್ನು ಮಾಡ್ತಾ ಇದ್ದೀವಿ. ಮತ್ತು ಬಿಫೋರ್ KRC ಏನು 23 ಇದೆ, ಅದರ ಮೊದಲು ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಫ್ರೀಡಂ ಪಾರ್ಕಲ್ಲಿ ಮಾಡುವ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಕೊಡುವಂಥ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ ಸರ್.